ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಸ್ಮಾರ್ಟ್ ಬಾಯ್. ಏನ್ ಶ್ರೀ ಇಷ್ಟು ನೀಟಾಗಿ ರೆಡಿಯಾಗಿ ಹೋಗ್ತಿದ್ಯಾ? ನೀನು ಜಾನ್ವಿನ ಮೊದಲನೇ ಸಲ ಪ್ರಪೋಸ್ ಮಾಡಕ್ಕೆ ಹೋಗ್ಬೇಕಾದ್ರೂ ಇಷ್ಟು ನೀಟಾಗಿ ರೆಡಿಯಾಗಿದ್ಯೋ ಇಲ್ವೋ? ಮಾಮ್ ಆ ಟೈಮೇ ಬೇರೆ ಇತ್ತು. ಅವಾಗ ನಾನು ಜಾನನ್ನು ಒಪ್ಕೋತಾಳೆ ಅನ್ನೋ ಕಾನ್ಫಿಡೆಂಟ್ ಇತ್ತು. ಆದರೆ ಇವಾಗ ನಾನು ನನ್ನ ಜಾನನ್ನು ಪಡ್ಕೊಳ್ಳೇಬೇಕು ಮಾಮ್. ಆದರೆ ಎಲ್ಲಿ ಅವಳು ನನ್ನ ರಿಜೆಕ್ಟ್ ಮಾಡಿಬಿಡ್ತಾಳೆ ಅನ್ನೋ ಭಯ ಕಾಡ್ತಾನೆ ಇದೆ. ಡೋಂಟ್ ವೆರಿ ಶ್ರೀ, ಜಾನ್ವಿ ಯಾವತ್ತಿರು ನಿನ್ನವಳೆ. ಧೈರ್ಯವಾಗಿ ಹೋಗ್ಬಾ. ಥ್ಯಾಂಕ್ ಯು ಮಾಮ್. ಮೊದಲೇ ಅವಳು ಭಯ ಅಂತಿದ್ಲು. ಹೊರಟಿದವಳು ಇಲ್ವೋ ಅಂತ ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ತೀರಾ? ಹಾಂ, ಹಾಗೆ ಇವತ್ತು ಅವಳು ನಿನ್ನ ಮೀಟ್ ಮಾಡೋಕ್ಕೆ ಯಾವ ಕಲರ್ ಡ್ರೆಸ್ ಹಾಕೊಂಡ್ಬರ್ತಿದ್ದಾಳೆ ಅಂತಲೂ ಕೇಳ್ತೀನಿ. ಗುಡ್ ಮಾರ್ನಿಂಗ್ ವಸು. ಗುಡ್ ಮಾರ್ನಿಂಗ್. ಸೊ ಶ್ರೀನಿಧಿ ಅವ್ರಿಗೆ ಓಕೆ ಹೇಳಕ್ಕೆ ರೆಡಿನಾ ಜಾಹ್ನವಿ? ಅಯ್ಯೋ ಇರಿ, ಮೊದಲು ಅವರು ಏನು ವಿಷಯ ಅಂತ ಹೇಳಿ, ಆಮೇಲೆ ತಾನೇ ಓಕೆ ಹೇಳಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋದು. ಇನ್ನೂ ಡೌಟಾ? ಶ್ರೀನಿಧಿ ಅವರು ಇವತ್ತು 100% ನಿನ್ನನ್ನು ಪ್ರಪೋಸ್ ಮಾಡೇ ಮಾಡ್ತಾರೆ. ನನಗೂ ಹಾಗೆ ಅನ್ನಿಸ್ತಿದೆ. ಆದ್ರೂ ಗೆದ್ರು ಏನೂ ಇಲ್ಲ. ಪ್ರಪೋಸ್ ಮಾಡಿದ್ರೆ ಏನು ಹೇಳಬೇಕು ಅಂತಿದ್ಯಾ ಮೊದಲು ಅದನ್ನು ಹೇಳು. ಅದನ್ನ ಅಲ್ಲೇ ಡಿಸೈಡ್ ಮಾಡ್ತೀನಿ. ಆದರೆ ಈಗ ಅವ್ರನ್ನ ಮೀಟ್ ಮಾಡೋಕ್ಕೆ ಯಾವ ಡ್ರೆಸ್ ಹಾಕೊಳ್ಳಿ ಅಂತಲೇ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ. ಅವರು ಯಾವ ಡ್ರೆಸ್ ಹಾಕೊಂಡಿರ್ತಾರೋ ಏನೋ. ಅವರು ಕ್ರೀಮ್ ವಿತ್ ಆರೆಂಜ್ ಕಲರ್ ಟೀ ಶರ್ಟ್ ಹಾಕೊಂಡು ಬರ್ತಾರೆ. ಅದೇಗ ಅಷ್ಟೊಂದು ಕನ್ಫರ್ಮ್ ಆಗಿ ಹೇಳ್ತಿದ್ಯಾ? ಅದು ಇಂಟ್ಯೂಷನ್. ಒಂದೊಂದ್ಸಲ ನನಗೆ ಹಾಗೆ ಅನ್ಸಿದ್ದೆಲ್ಲ ನಿಜ ಆಗಿದೆ. ಹೌದಾ? ಹಾಗಾದರೆ ನಾನು ಆರೆಂಜ್ ಕಲರ್ ಡ್ರೆಸ್ಸೇ ಹಾಕ್ಕೋತೀನಿ. ಗುಡ್ ಚಾಯ್ಸ್, ವೆರಿ ಗುಡ್ ಜಾಹ್ನವಿ. ನಾನು ಹೇಳ್ದಾಗೆ ಶ್ರೀನಿಧಿ ಅವ್ರು ಇವತ್ತು ನಿನ್ನ ಪ್ರಪೋಸ್ ಮಾಡಿದ್ರೆ ನೀನು ನಂಗೆ ಪಾರ್ಟಿ ಕೊಡಿಸ್ಬೇಕು. ಅಯ್ಯೋ, ಮೊದಲು ಪ್ರಪೋಸ್ ಮಾಡಲಿ, ಆಮೇಲೆ ಅದೆಲ್ಲ ನೋಡೋಣ. ಬಾಯ್ ಬಾಯ್. ಅವಳು ನಿನಗೆ ಆಲ್ರೆಡಿ ಮನ್ಸು ಕೊಟ್ಟಾಯ್ತು. ನಿನ್ನ ಪ್ರಪೋಸಲ್ನ ಖಂಡಿತವಾಗ್ಲೂ ಒಪ್ಕೋತಾಳೆ. ಹೌದು ಮಾಮ್, ಅವಳು ಒಪ್ಕೋತಾಳೆ ಅಂತ ನನಗೂ ಇವಾಗ ಧೈರ್ಯ ಬರ್ತಾ ಇದೆ. ಇನ್ನೂ ಯಾಕೆ ಇಲ್ಲೇ ಇದೆಯಾ? ಧೈರ್ಯವಾಗಿ ಹೋಗು. ಎಸ್ ಮಾಮ್, ಬಾಯ್. ಕ್ರೀಮ್ ವಿತ್ ಆರೆಂಜ್ ಟೀ ಶರ್ಟಾ? ಮ್ಯಾಚ್ ಆಗುತ್ತೆ. ಎಲ್ಲ ಓಕೆ. ಜಾನು ಬಂದು ನನ್ನ ಮುಂದೆ ನಿಂತಾಗ ಐ ಲವ್ ಯು ಅಂತ ಹೇಳಿದ್ರೆ ತುಂಬ ಫಿಲ್ಮಿ ಅನ್ಸುತ್ತೆ. ಬೇರೆ ಯಾವ ಥರ ಹೇಳೋದು? ನೀನು ಪ್ರಪೋಸ್ ಮಾಡಕ್ಕೆ ಬರ್ತಾ ಇದೀಯ ಅಂತ ಅವಳಿಗೂ ಗೊತ್ತು. ಸುಮ್ಮನೆ ಹೋಗಿ ನಿಂತ್ಕೋ, ಮಾತು ತಾನಾಗೆ ಶುರು ಆಗತ್ತೆ. ಬಾಯಲ್ಲಾಡೋ ಮಾತು ಮುಖ್ಯ ಅಲ್ಲ ಶ್ರೀ, ಮನ್ಸಿನ ಮಾತು ಮನ್ಸಿಗೆ ಅರ್ಥ ಆಗತ್ತೆ. ಧೈರ್ಯವಾಗಿ ಹೋಗ್ಬಾ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಮಾಮ್, ಬಾಯ್. ಭಾವ, ಅಕ್ಕ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ. ಹೋಗಿ ವೈಟ್ ಮಾಡ್ಲಿ ಬಿಡು, ಹೋದ್ರಾಯ್ತು. ಅಲ್ಲ ಬಾವ, ಮುಂಚೆ ಎಲ್ಲ ಅಕ್ಕ ನನ್ನ ನೋಡ್ತಾ ಇಲ್ಲ, ಅಕ್ಕ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಅದು ಇದು ಅಂತ ಒದ್ದಾಡ್ತಿದ್ರಿ. ಈಗ ಪಾಪ ಅವಳಾಗವಳೆ ಬಂದು ನಿಮ್ಗೋಸ್ಕರ ಬಸ್ ಸ್ಟಾಪ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಹೋಗ್ಬೇಕು ತಾನೆ? ಮುಂಚೆ ಆದ್ರೆ ರವಿ, ಜಾನು ನನಗೆ ಸಿಗ್ತಾಳೋ ಇಲ್ವೋ ಅಂತ ಟೆನ್ಷನ್ ಆಗ್ತಿತ್ತು. ಆದ್ರೆ ಇವಾಗ ಜಾನು ಹಾಟಲ್ಲಿ ನನಗೆ ಅಡ್ಮಿಷನ್ ಸಿಗೋದು ಗ್ಯಾರಂಟಿ ಅನ್ನೋದು ಗೊತ್ತಾಗಿದೆ. ಸೊ ನೋ ಅರ್ಜೆನ್ಸಿ ಮಾ. ಪಾಯಿಂಟ್ ಏನೋ ಇದೆ ಬಾವ, ಆದ್ರೂ ಇಷ್ಟೊಂದು ಕಾಯಿಸೋದು ಒಳ್ಳೇದಲ್ಲ, ಡೇಂಜರ್ ಅನ್ಸುತ್ತೆ ನನಗೆ. ಭಾವ, ಕೋಲ್ಡ್ ಆಗಿರೋ ಐಸ್ ಕ್ರೀಮ್ನ ಕಾಯಿಸಿದ್ರೆ ಕರ್ಗೋಗುತ್ತೆ, ಹಾಟ್ ಆಗಿರೋ ಕಾಫಿನ ಕಾಯಿಸಿದ್ರೆ ತಣ್ಣಗಾಗುತ್ತೆ. ಅದೇ ರೀತಿ ಒಂದು ಪ್ರೀತಿಸೋ ಜೀವನ್ ಕಾಯಿಸಿದ್ರೆ ಪ್ರೀತಿ ಜಾಸ್ತಿ ಆಗುತ್ತೆ. ಇದೆಲ್ಲ ಲವ್ ಅಲ್ಲಿ PhD ಮಾಡಿರೋ ನನ್ನಂತವ್ರಿಗೆ ಮಾತ್ರ ಅರ್ಥ ಆಗೋದು, ನಿನಗೆ ಅರ್ಥ ಆಗಲ್ಲ. ಹೋಗು.
ನನ್ನ ಡಾರ್ಲಿಂಗ್ನ ಕಾಯಿಸಿದ್ದು ಸಾಕು ಕಣೋ. ನಾನು ಹೋಗಿ ಮೀಟ್ ಮಾಡ್ತೀನಿ ಅವಳನ್ನ. ಬಾಯ್. ಆಲ್ ದ ಬೆಸ್ಟ್ ಬಾವಾ. ಥ್ಯಾಂಕ್ ಯು. ನಾನು ಕೊಟ್ಟ ಗಿಫ್ಟು ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿತ್ತು. ನೀವು ಕೊಟ್ಟ ಛತ್ರಿಯಲ್ಲಿ ರೋಸ್ ಪೆಟಲ್ಸ್ ಹಾಕೊಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಟ್ ವಾಸ್ ಲೈಕ್ ಎ ಡ್ರೀಮ್. ಥ್ಯಾಂಕ್ಸ್. ಪ್ಲೆಷರ್ಸ್ ಮೈನ್. ಹೌದು, ಯಾವ ಸಿನಿಮಾದಿಂದ ಕದ್ರಿ? ಛತ್ರಿ ಒಳಗೆ ರೋಸ್ ಪೆಟಲ್ಸ್ ಇಡೋ ಐಡಿಯಾನ? ರೀ, ಐಡಿಯಾ ನಂದೇ ರೀ. 100% ಒರಿಜಿನಲ್ ಐಡಿಯಾ. ಪೇಟೆಂಟ್ ಕೂಡ ಮಾಡಿಸಿದ್ದೀನಿ. ಹೌದಾ? ಸರಿ, ನಂಬ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಛತ್ರಿಯೊಳಗೆ ಒಂದು ನೋಟ್ ಅನ್ಸಿದ್ರಿ, ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ. ಏನು? ಅದು ಏನಂದ್ರೆ ಬಿಸಿಲು ಜಾಸ್ತಿ ಆದಾಗ, ಮಳೆ ಜೋರಾಗಿ ಬಂದಾಗ ಅದನ್ನ ಯೂಸ್ ಮಾಡಿ. ಮಳೆ ನೆಂದ್ರೆ ನಿಮಗೆ ನೆಗಡಿ ಆಗಿಬಿಡುತ್ರಿ. ಈ ಕಡೆ ಬನ್ನಿ. ಜಾನ್ವಿ ಅವರೇ ಅದು? ನಿಮ್ಮ ಫೋನಲ್ಲಿ ನನ್ನ ಫೋಟೋ ಹೇಗ್ರಿ ಬಂತು? ಅದು ಏನ್ರಿ ಅದು? ನಿಜ ಹೇಳ್ರಿ, ನನ್ನ ಫೋಟೋನ ನಿಮ್ಮ ಫೋನಲ್ಲಿ ಯಾಕೆ ಹಾಕೊಂಡಿದ್ದೀರಾ? ನಮ್ಮ ಫೋನಲ್ಲಿ ನಮ್ಮವ್ರ ಫೋಟೋ ತಾನೇ ಇರಬೇಕು. ನಾನು ಯಾವಾಗ ನಿಮ್ಮೋಳಾದೆ? ನೀವು ನಮ್ಮವ್ರು ಆಗ್ತೀರ ಅನ್ನೋ ನಂಬಿಕೆ ಭರವಸೆ. ನೀವು ಒಪ್ಪೋದಾದ್ರೆ ಫೋನಲ್ಲಿರೋ ಈ ಫೋಟೋನ ನನ್ನ ಎದೆ ಒಳಗೆ ಪರ್ಮನೆಂಟ್ ಆಗಿ ಪ್ರಿಂಟ್ ಹಾಕಿಸ್ಕೋತೀನಿ. ಇದೇನಾ ನೀವು ಹೇಳಬೇಕು ಅಂತ ಇದ್ದಿದ್ದು? ಉತ್ತರ ಹೇಳಿ ಪ್ಲೀಸ್. ಪ್ಲೀಸ್ ಕಣ್ರಿ, ಹೀಗೆ ಮೌನವಾಗಿದ್ದು ನನ್ನನ್ನು ಕೊಲ್ಬೇಡ್ರಿ. ಏನಾದರೂ ಒಂದು ಹೇಳ್ರಿ. ಅಲ್ಲಲ್ಲ, ಓಕೆ ಅಂತ ಹೇಳ್ರಿ. ಪ್ಲೀಸ್ ರೀ, ಏನಾದರೂ ಒಂದು ಹೇಳಿ ಹೋಗಿ.
ರೀ ಉತ್ತರ ಕೊಟ್ಟು ಹೋಗ್ರಿ. ಸಂಜೆ ಯಾಕೆ? ಯೋಚನೆ ಮಾಡಕ್ ಟೈಮ್ ಬೇಡ್ವಾ? ಸಂಜೆ ಸಿಕ್ಕಾಗ ಹೇಳ್ತೀನಿ. ಅಲ್ಲ 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 ರೀ, ನಾನು ಅಲ್ಲಿವರೆಗೂ ರವಿ, ಎಸ್ ರಿಸಲ್ಟ್ ಬರೋ ದಿನನು ನಾನಿಷ್ಟು ಟೆನ್ಷನ್ ಇರಲಿಲ್ಲ. MBA ಎಕ್ಸಾಮ್ ಬರೆದಾಗ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ನರ್ವಸ್ ಇರಲಿಲ್ವೋ? ಆದರೆ ಇವತ್ತು ನಿಮ್ಮ ಅಕ್ಕ ಏನಂತಳೋ ಟೆನ್ಷನಲ್ಲಿ ಒದ್ದಾಡ್ತಿದ್ದೀನೋ. ಓ, ನಿಮ್ಮ ಅಕ್ಕ ಎಸ್ ಅಂತಳೋ ನೋ ಅಂತಳೋ ಒಂದು ಗೊತ್ತಾಗ್ತಿಲ್ವೋ? ಮೋಸ್ಟ್ಲಿ ನೋ ಅಂತೇಳಿ ಬಿಡಿ ಬಾವ. ಏನು ಹೀಗಂತಿದ್ಯಾ? ಮತ್ತಿನ್ನೇನು ಬಾವ, ನೀವು ತಾಲಿ ಕಟ್ಟಿರೋ ಹೆಂಡತಿ ನಿಮ್ಮನ್ನು ರಿಜೆಕ್ಟ್ ಮಾಡಕ್ ಸಾಧ್ಯನಾ? ನಾನು ಜಾನುನ ರಿಜೆಕ್ಟ್ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅವಳ ದೃಷ್ಟಿಲಿ ನಾವು ಗಂಡ ಶ್ರೀನಿಧಿ ಅಲ್ವಲ್ಲ, ಅವ ಪರಿಚಯ ಆಗಿರೋ ಮಾಮೂಲಿ ಫ್ರೆಂಡ್ ಅಷ್ಟೇ ಕಣೋ. ಬರೀ ಪರಿಚಯ ಆಗಿರೋ ಮಾಮೂಲಿ ಫ್ರೆಂಡ್ ಆಗಿದ್ದಿದ್ರೆ ನೀವು ಛತ್ರಿ ಒಳಗಡೆ ಗುಲಾಬಿ ಹೂ ಇಟ್ಕೊಟ್ಟಾಗ ಏನಂದ್ಲು? ಎಷ್ಟು ಚೆನ್ನಾಗಿತ್ತು ಅಂದ್ಲು. ಅದೇ ನಿಮಗೆ ಎಲ್ಲೋ ಸಿಗ್ನಲ್ ಏನಕ್ಕೆ ಗೊತ್ತಾ ಬಾಬಾ ಕೊಟ್ಟರು? ಮತ್ತೆ ಲವ್ ಸ್ಟಾರ್ಟ್ ಮಾಡು ಅಂತ. ಈಗ ನೀವು ಚೀಟಿಲ್ ಬರ್ದಿದ್ದ ವಿಷಯ ಕೇಳಿದಾಗ ಅಕ್ಕ ಹೇಗೆ ರಿಯಾಕ್ಟ್ ಮಾಡಿದ್ಲು? ಒಂದು ಸುಂದರವಾದ ಸ್ಮೈಲ್ ಕೊಟ್ಲು. ಅದು ನಿಮಗೆ ಚಿಕ್ಕ ಗ್ರೀನ್ ಸಿಗ್ನಲ್. ಆಮೇಲೆ ನಿಮ್ಮ ಫೋನಲ್ಲಿ ಅವಳ ಫೋಟೋನ ಸ್ಕ್ರೀನ್ ಸೇವರಾಗಿ ಸೇವ್ ಮಾಡ್ಕೊಂಡಿದ್ರಿ, ಅದನ್ನ ನೋಡಿದಾಗ ಹೇಗಿತ್ತು ಅವಳ ರಿಯಾಕ್ಷನ್? ಸಿನಿಮಾದಲ್ಲಿ ಹೀರೋನ್ ಇಂಟ್ರೊಡಕ್ಷನ್ ಸೀನಲ್ಲಿ ಹೀರೋನ ಮೊದಲನೇ ಸಲ ನೋಡಿದಾಗ ಹೀರೋನ್ ರಿಯಾಕ್ಷನ್ ಕೊಡಲ್ವಾ, ಆ ರಿಯಾಕ್ಷನ್ ಇತ್ತು. ಅದು ನಿಮಗೆ ಇನ್ನೊಂದು ಚಿಕ್ಕ ಗ್ರೀನ್ ಸಿಗ್ನಲ್. ಯಾವಾಗಲ್ಲ ಚಿಕ್ಕ ಗ್ರೀನ್ ಸಿಗ್ನಲ್ ದೊಡ್ಡ ಗ್ರೀನ್ ಸಿಗ್ನಲ್ ಯಾವಾಗ ಕೊಡ್ತಾಳೆ ನಿಮ್ಮ ಅಕ್ಕ? ನನಗಿಲ್ಲಿ ಒಂದೊಂದು ಸೆಕೆಂಡ್ ಕಾಯೋದು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಆದಷ್ಟು ಬೇಗ ನಿಮ್ಮ ಆಸೆ ಎಲ್ಲ ಈಡೇರುತ್ತೆ. ಹಾಗೇನಾದ್ರೂ ಆದ್ರೆ ನಿಮ್ಮ ಸನ್ನಿಧಾನಕ್ಕೆ ಬಂದು ತುಪ್ಪದ ಅಭಿಷೇಕ ಮಾಡಿಸ್ತೀರಾ? ಅಲ್ಲ, ನಿನ್ನ ತಲೆ ಮೇಲೆ 100 ತೆಂಗಿನಕಾಯಿ ಹೊಡಿತೀನಿ. ಕಂಗ್ರ್ಯಾಚುಲೇಷನ್ಸ್. ಜಾನ್ವಿ, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಸೊ ಹೇಗೆ ಪ್ರಪೋಸ್ ಮಾಡಿದ್ರು ಶ್ರೀನಿಧಿ ಅವರು? ನೋಡು ಜಾಹ್ನವಿ, ನೀನು ನನ್ನ ಹತ್ರ ಎಲ್ಲ ಡೀಟೇಲಾಗಿ ಹೇಳಬೇಕು. ಬೇಕಾದ್ರೆ ಹೊರಗಡೆ ಕಾಫಿಗೆ ಹೋಗಿ ಮಾತಾಡೋಣವಾ? ನಾನಿನ್ನೂ ಅವ್ರ ಪ್ರಪೋಸಲ್ ಒಪ್ಕೊಂಡಿಲ್ಲ. ಯಾಕೆ? ನರ್ವಸ್ ಆಗಿಬಿಟ್ಟೆ. ಅಯ್ಯೋ, ಯಾಕೆ ಜಾಹ್ನವಿ? ನೀನು ಇಷ್ಟಪಟ್ಟು ಹುಡುಗ ತಾನಾಗೆ ಬಂದು ಪ್ರಪೋಸ್ ಮಾಡ್ತಿದ್ದಾನೆ ಅಂದರೆ ನರ್ವಸ್ ಆಗೋವಂಥದ್ದು ಏನಿದೆ? ನನಗೂ ತುಂಬ ಸಂತೋಷ ಆಯಿತು, ಆದರೆ ಏನು ಹೇಳಬೇಕು ಗೊತ್ತೇ ಆಗಲಿಲ್ಲ. ಎಸ್ ಅಂದಿದ್ರೆ ಆಗೋಗಿರೋದು. ಈಗ ನಿನ್ನ ಮುಂದೆ ನಿಂತ್ಕೊಂಡು ಎಸ್ ಅನ್ನೋದು ತುಂಬ ಸಿಂಪಲ್ ಅಂತ ಅನಿಸ್ತಿದೆ, ಆದರೆ ಶ್ರೀನಿಧಿ ಮುಂದೆ ನಿಂತು ಹೇಳೋದು, ಆ ಫೀಲಿಂಗ್ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಪಾಪ ಶ್ರೀನಿಧಿ ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೋ ಏನೋ. ಏನು ಮಾಡೋದು? ಅಲ್ಲಿಗೆ ಹೋಗೋವರೆಗೂ ಎಸ್ ಅಂತ ಹೇಳಬೇಕು ಅಂತಲೇ ಹೋದೆ. ಅಲ್ಲಿ ಹೋದಾಗಲೂ ತುಂಬ ಕಾನ್ಫಿಡೆಂಟಾಗೇ ಇದ್ದೆ, ಆದರೆ ಶ್ರೀನಿಧಿ ಅಲ್ಲಿ ಬರ್ತಿದ್ದ ಹಾಗೆ ಅವ್ರನ್ನ ನೋಡಿ ಏನು ಹೇಳಬೇಕು ಅಂತ ಮಾತೇ ಹೊರಡಲಿಲ್ಲ. ಗಿಫ್ಟ್ ಇಷ್ಟ ಆಯ್ತಾ ಅಂತ ಕೇಳಿದ್ರು. ನಾನು ಹ್ಞೂ ಅಂದೆ. ನಾನೇ ಧೈರ್ಯ ಮಾಡಿ ನೀವೇನೋ ಮಾತಾಡಬೇಕು ಅಂತ ಹೇಳಿದ್ರಲ್ಲ, ಅದು ಏನು ಅಂತ ಕೇಳಿದೆ. ಅವ್ರ ಮೇನ್ ವಿಷಯ ಬಿಟ್ಟು ಛತ್ರಿ ಬಗ್ಗೆ ಮಾತಾಡ್ತಾ ರೋಡ್ ಕಡೆ ಹೋಗ್ತಾಯಿದ್ರು. ಫಾಸ್ಟಾಗಿ ಒಂದು ಕಾರ್ ಬಂತು, ಈ ಕಡೆ ಬನ್ನಿ ಅಂತ ಅವ್ರ ಕೈ ಹಿಡ್ದು ಹೇಳ್ದೆ. ಅವ್ರ ಕೈಯಲ್ಲಿದ್ದಿದ್ದು ಮೊಬೈಲ್ ಫೋನ್ ಕೆಳಗೆ ಬಿದ್ದೋಯ್ತು. ಅವ್ರ ಮೊಬೈಲಲ್ಲಿ ನನ್ನ ಫೋಟೋನೇ
ವಾಲ್ಪೇಪರ್ ಮಾಡ್ಕೊಂಡಿದ್ರು. ಹೌದಾ? ಅದನ್ನು ನೋಡಿ ನನಗೆ ಖುಷಿನೂ ಆಯಿತು, ಸಂಕೋಚನೂ ಆಯಿತು, ನರ್ವಸ್ಸು ಆದೆ. ಅದೇ ಟೈಮಿಗೆ ನನ್ನ ಬಸ್ ಬಂತು, ನಾ ಹೊರಟ್ಬಿಟ್ಟೆ. ಹೇ ಜಾನ್ವಿ, ಶ್ರೀನಿಧಿ ಅವ್ರಿಗೆ ಯಾವಾಗ ಓಕೆ ಹೇಳಬೇಕು ಅಂತಿದ್ಯಾ? ಇವತ್ತು ಸಂಜೆ ಹೇಳೋಣ ಅಂದ್ಕೊಂಡಿದ್ದೀನಿ. ಸಂಜೆ ಮಿಸ್ ಮಾಡ್ದಂಗೆ ಹೇಳ್ಬಿಡು. ಹಲೋ, ನಮಸ್ಕಾರ ಬೀಗ್ರೆ, ನಾನು ಅನ್ನಪೂರ್ಣಮ್ಮ. ನಮಸ್ಕಾರಮ್ಮ. ನಾನೇ ಫೋನ್ ಮಾಡೋಣ ಅಂತ ಇದ್ದೆ, ಅಷ್ಟರಲ್ಲಿ ನೀವು ಮಾಡಿದ್ರಿ. ಹೌದಾ? ಏನು ವಿಷಯ? ನಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಯಾವಾಗ ಬರ್ತೀರಿ ಅಂತ ಕೇಳೋಣ ಅಂತ. ಎಲ್ಲಿ ವೆಂಕಟೇಶ್ ಅವರೇ, ನಿಮ್ಮ ಮಗಳು ನನ್ನ ಮೊಮ್ಮಗನ್ನ ಒಪ್ತಾನೆ ಇಲ್ವಲ್ಲ? ಹೌದಾ? ನಮ್ಮ ಜಾನ್ವಿ ಹಂಗನ್ಲಂತ? ಅಯ್ಯೋ ವೆಂಕಟೇಶ್ ಅವರೇ, ಗಾಬರಿ ಆಗಬೇಡಿ. ನಿಮ್ಮ ಮಗಳು ನಮ್ಮ ಶ್ರೀನಿಧಿನ ಮದುವೆ ಆಗಲ್ಲ ಅಂತಲೂ ಹೇಳ್ತಿಲ್ಲ, ಮದುವೆ ಆಗ್ತೀನಿ ಅಂತಲೂ ಹೇಳ್ತಾ ಇಲ್ಲ. ಅರ್ಥ ಆಗಲಿಲ್ಲ ನನಗೆ. ಓಹ್, ನಿಮಗೆ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ. ಯಾವ ವಿಷಯ? ಅದೇ ನಿನ್ನೆ ನಮ್ಮ ಶ್ರೀನಿಧಿ ನಿಮ್ಮ ಮಗಳ ಹತ್ರ ಪ್ರಪೋಸ್ ಮಾಡಿದ್ರ ಬಗ್ಗೆ. ಅಂದರೆ? ಅದೇ ಈಗಿನ ಕಾಲದವರು ಮದುವೆ ಆಗೋದಕ್ಕೆ ಮುಂಚೆ ನಿನ್ನ ಕಂಡ್ರೆ ನನಗೆ ಇಷ್ಟ ಅಂತ ಅನ್ನೋದಕ್ಕೆ ಹಾಗಂತಾರಂತೆ. ಓ, ನಿನ್ನೆ ನಮ್ಮ ಶ್ರೀನಿಧಿ ಮದುವೆ ಆಗೋದ್ರ ಬಗ್ಗೆ ಮಾತಾಡಬೇಕು ಅಂತ ಒಂದು ಚೀಟಿನಲ್ಲಿ ಬರೆದು ನಿಮ್ಮ ಮಗಳಿಗೆ ಕೊಟ್ಟನಂತೆ. ಅದಕ್ಕೆ ಅವಳು ಈ ತನಕ ಏನೂ ಉತ್ತರನೇ ಹೇಳಲಿಲ್ವಂತೆ. ಇವತ್ತು ಕೇಳಿದ್ದಕ್ಕೆ ಸಂಜೆ ಹೇಳ್ತೀನಿ ಅಂತ ಹೇಳಿದ್ಲಂತೆ. ಎಷ್ಟು ದಿಮಾಕ್ ನೋಡ್ರಿ ನಿಮ್ಮ ಮಗಳಿಗೆ. ಹಾಗಂದ ನನ್ನ ಮಗಳು? ಇರಿ, ಈಗಲೇ ಅವಳ ಹತ್ರ ಮಾತಾಡ್ತೀನಿ. ಅಯ್ಯೋ, ನಾನು ಜಾನ್ವಿ ಬಗ್ಗೆ ಕಂಪ್ಲೇಂಟ್ ಮಾಡೋಕ್ಕೋಸ್ಕರ ಫೋನ್ ಮಾಡಲಿಲ್ಲ. ಈಗಾಗಲೇ ನಿಮ್ಮ ಮಗಳು ನಮ್ಮ ಶ್ರೀನಿಧಿನ ಇಷ್ಟಪಡೋಕ್ಕೆ ಶುರು ಮಾಡಿದ್ದಾಳೆ ಅಂತ ನಮ್ಮ ವಸುಧಾ ಹೇಳಿದ್ಲು. ಬೆಳಗ್ಗೆ ಶ್ರೀನಿಧಿ ನಾನು ಇಷ್ಟನ ಅಂತ ಕೇಳಿದ್ದಕ್ಕೆ ನಿಮ್ಮ ಮಗಳಿಗೆ ಗಾಬರಿ ಆಗಿರುತ್ತೆ. ಅದಕ್ಕೆ ಸಂಜೆ ಹೇಳ್ತೀನಿ ಅಂತ ಹೇಳಿರ್ತಾಳೆ. ಹುಡುಗರಾದರೆ ತಕ್ಷಣ ಹೇಳ್ಬಿಡ್ತಾರೆ. ಎಷ್ಟೇ ಆದರೂ ಹೆಣ್ಮಗು ನಾಚಿಕೆ ಆಗಿರುತ್ತೆ. ನಿಮ್ಮ ಮಗಳು ಸಂಜೆ ಹೇಳೋದ್ರಿಂದ ನಾಳೆ ಬೆಳಗ್ಗೆ ಹೆಣ್ಣು ಕೇಳಕ್ಕೆ ಬರ್ತೀವಿ ಅಂತ ಹೇಳಕ್ಕೆ ಫೋನ್ ಮಾಡಿದೆ. ಯಾವಾಗ ಬೇಕಾದರೂ ಬನ್ನಿ. ಅವಳು ನನ್ನ ಮಗಳು ಅನ್ನೋದಕ್ಕಿಂತ ನಿಮ್ಮನೆ ಸೊಸೆ, ನಿಮ್ಮನೆ ಆಸ್ತಿ. ಆಯಿತು, ನಾಳೆ ಬೆಳಗ್ಗೆ ಸಿಗ್ತೀವಿ. ನಿಮಗೋಸ್ಕರ ನಾಳೆ ಕಾಯ್ತಾ ಇರ್ತೀನಿ. ಜಾನ್ವಿ, ನಾನು ನಿನ್ನ ಓಹೋ ಇಷ್ಟು ಬೇಗ ಸಿಂಗ್ಳೂರು ಬೇಡಪ್ಪ ಬೇಡ. ಜಾನ್ವಿ ಅವರೇ, ನಾನು ನಿಮ್ಮನ್ನು ತುಂಬ 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 ಹಾಯ್. ಅಲ್ಲ ರೀ ಜಾನ್ವಿ ಅವರೇ, ನೀವೇನೋ ಬೆಳಗ್ಗೆ ಕಾಯಬೇಕು ಅಂತ ಹೇಳಿ ಹೊರಟೋದ್ರಿ. ಆದರೆ ಕಾಯೋದು ಎಷ್ಟು ಕಷ್ಟ ಗೊತ್ತೇನ್ರಿ? ಶಕುಂತಲ ದುಷ್ಯಂತನಿಗೋಸ್ಕರ ಕಾಯೋದನ್ನ ಕಾಳಿದಾಸ ಹೇಗೆ ವರ್ಣಿಸಿದಾನೆ ಗೊತ್ತಾ? ಸಾರಿ ಯಾಕೆ ಜಾನು? ಸಾರಿ ಯಾಕೆ ಜಾನ್ವಿ ಅವರೇ? ನಾನು ನಿಮ್ಮನ್ನು ಮದುವೆ ಆಗೋಕ್ಕಾಗಲ್ಲ. ಯಾಕೆ? ತಮಾಷೆ ಮಾಡ್ತಿದ್ದೀರಾ ಅಲ್ವಾ?
ನಾನು ಈ ತಮಾಷೆನೆಲ್ಲ ತುಂಬಾ ಎಂಜಾಯ್ ಮಾಡ್ತೀನಿ. ಆದರೆ ಈ ವಿಷಯದಲ್ಲಿ ತಮಾಷೆ ಬೇಡ. ತಮಾಷೆ ಅಲ್ಲ, ಐ ಆಮ್ ಸೀರಿಯಸ್.